ಹಲೋ ಗುಡ್ ಈವ್ನಿಂಗ್ ಟು ಎವ್ರಿ ಒನ್. ಆಲ್ರೆಡಿ ಕ್ಯಾಪ್ಷನಲ್ಲಿ ನೋಡಿರ್ತೀರಾ, ನಾನು ವೆಯ್ಟ್ ಲಾಸ್ ಸೀರೀಸ್ ಬಗ್ಗೆ ಮಾತಾಡ್ತಿದ್ದೀನಿ. ಅದರಲ್ಲೂ ನನ್ನ ಪೋಸ್ಟ್ ಪ್ರೆಗ್ನೆನ್ಸಿ ವೆಯ್ಟ್ ಲಾಸ್ ಹೇಗಾಯಿತು, ತುಂಬ ಜನದ ಕ್ವೆಶನ್ನು ಹೇಗೆ ಸಣ್ಣ ಆದ್ರಿ ಅಂತ. ಅದಕ್ಕೆ ಆನ್ಸರ್ ಅಷ್ಟೇ. ನಂತರ ತುಂಬ ಜನ ಇರ್ತಾರಲ್ವ. ಇದು ನನ್ನ ಬಿಫೋರ್ ಪ್ರೆಗ್ನೆನ್ಸಿಯ ಫೋಟೋ. ಹೀಗಿದ್ದೆ ನಾನು ನನ್ನ ಪ್ರೆಗ್ನೆಂಟ್ ಆಗೋದಕ್ಕಿಂತ ಮುಂಚೆ. ಓಕೆ, ಇದು ಬಂದು ನನ್ನ ಸೀಮಂತದ ಫೋಟೋ. ಈ ಟೈಮಲ್ಲಿ ನಾನು 75 ಇದ್ದೆ, ಅರೌಂಡ್ 75 ಇದ್ದೆ 9 ಮಂತ್ಸಲ್ಲಿ. ಓಕೆ, ಡನ್. ಇದು ನಾನೇನಂತ ತುಂಬ ಸಲ ಕನ್ಫ್ಯೂಸ್ ಆಗ್ತಿತ್ತು. ಇಟ್ಸ್ ಓಕೆ, ನನ್ನ ಮಗನಿಗೋಸ್ಕರ ಅಲ್ವಾ. ಸೊ ಮಗ ಹುಡ್ದ 3 ಮಂತ್ಸ್ ಆದಮೇಲೆ ಹೀಗಾದ ಫೈನಲಿ. ಇದು ನನ್ನ ಬಾಣತನದಲ್ಲಿ ತೊಗೊಂಡಿದ್ದು ಫೋಟೋ. ಆ್ಯಂಡ್ ಇದು ಬಂದು ನಾನು ಆಲ್ಮೋಸ್ಟ್ ನನ್ನ ಮಗನಿಗೆ ಒಂದು 6 ಮಂತ್ಸ್ ಆಗಿತ್ತು ಅಂತ ಅಂದ್ಕೋತೀನಿ. ಆ ಟೈಮಲ್ಲಿ ತೊಗೊಂಡಿರೋ ಫೋಟೋ ವೀಡಿಯೋಸ್ ಇವೆಲ್ಲ. ಸೊ ಆವಾಗ ನಾನು 66 ಅರೌಂಡ್ ಇದ್ದೆ. ನನ್ನ ಮಗನ ಫಸ್ಟ್ ಇಯರ್ ಬರ್ಡೇ ಬಂದರೂ ನಾನು 66 ಇದ್ದೆ. ನೋ ರಿಸಲ್ಟ್, ನಥಿಂಗ್. ಏನು ಮಾಡಬೇಕು ಅಂತ ಗೊತ್ತಾಗ್ತಿರ್ಲಿಲ್ಲ. ಅದರಲ್ಲೂ ತುಂಬ ಜನದ ಕ್ವೆಶನ್ನು, ಯಾಕೆ ಇಷ್ಟು ದಪ್ಪ ಆದ್ರಿ ಪ್ರೆಗ್ನೆನ್ಸಿಲಿ ದಪ್ಪ ಆಗದೆ ಹೇಗೆ ಗುರು? ಅದರಲ್ಲೂ ನಮ್ಮ ಅತ್ತೆ ಮನೇಲಾಗಲಿ ಅಥವಾ ನಮ್ಮ ಮನೆಯವರು ನಮ್ಮ ಅಪ್ಪ ಅಮ್ಮನ ಮನೇಲಾಗಲಿ ತುಂಬ ಚೆನ್ನಾಗಿ ತಿನ್ನಿಸಿ ಗುಂಡಮ್ಮನ ಮಾಡಿದರು. ಮಿನಿ ಗುಂಡಮ್ಮ ಆಗಿದ್ದೀನಿ ಫೋಟೋದಲ್ಲಿ. ಓಕೆ ಫೈನ್ ಅಂತ ಅಂದ್ಕೊಂಡೆ. ಎಲ್ಲನೂ ನನ್ನ ಮಗನಿಗೋಸ್ಕರ ಅಲ್ವಾ ಅಂತ ಓಕೆ ಅಂತ ಡಿಸೈಡ್ ಆಗಿ. ಇನ್ನೊಂದೇನೆಂದರೆ, ನಾವು ದಪ್ಪ ಆಗಿದ್ದೀವಿ ಅಂತ ನಮಗೂ ಗೊತ್ತು. ಬಟ್ ಅದರಲ್ಲೂ ಬೇಕು ಅಂತ ಎಲ್ಲರೂ ನೆನೆಸಿ ದಪ್ಪ ಆಗಿಬಿಡ್ರಿ ಹಾಗೆ ಹೇಳಿ ಕೇಳಿಸ್ಕೊಂಡು ಲೈಫಲ್ಲಿ ನಮಗೆ ಜೀವಕುಪ್ಸೆ ಬಂದುಬಿಟ್ಟಿರುತ್ತೆ. ಆ್ಯಕ್ಚುಲಿ ನಾವೆಲ್ಲ ಇನ್ನೂ ಚಿಕ್ಕವರು. ಬಟ್ ಆದರೂ ಏನೋ ಒಂಥರ ಇಷ್ಟೊಂದು ಒಂದು 30-35 ಆಗಿರೋರ ಥರ ಕಾಣಿಸ್ತಿದ್ದೀವ ಅನ್ನೋ ಫೀಲ್ ಆಗ್ತಿತ್ತು ನನಗೆ ಇನ್ಸೈಡು. ಓಕೆ ಫೈನ್ ಅಂತ ಡಿಸೈಡ್ ಆಗಿ, ಇಲ್ಲ ನಾನು ಸಣ್ಣ ಆಗಲೇಬೇಕು ಅಂತ ಅಂದ್ಕೊಂಡೆ. ಅದಾದ ಮೇಲೆ ರಿಯಾಲಿಟಿ ಸ್ಟಾರ್ಟ್ ಆಯಿತು. ಅದೆಲ್ಲದಕ್ಕಿಂತ ಮುಂಚೆ ನಾನು ನಮ್ಮ ಮನೆಯವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಅವ್ರ ಸಪೋರ್ಟ್ ಇಲ್ಲದೇ ಇದ್ದರೆ ನಾನು ಏನೂ ಮಾಡೋಕ್ಕಾಗ್ತಿರ್ಲಿಲ್ಲ. ಸೊ ನಡಿನಾ ನನ್ನ ಟ್ರಾನ್ಸಾಕ್ಷನ್ ವಿಡಿಯೋ ನೋಡೋದಕ್ಕೆ. ಓಕೆ ಫೈನ್. ಇದು ಬಂದು ರೀಸೆಂಟಾಗಿ ತೊಗೊಂಡಿರೋ ಪಿಕ್ಚರ್, ಫೋಟೋಸ್ ಆ್ಯಂಡ್ ವೀಡಿಯೋಸ್. ನಾನು ಅವಾಗ ಆಲ್ಮೋಸ್ಟ್ 55-54 ಅರೌಂಡಲ್ಲಿದ್ದೆ ಆ ವೀಡಿಯೋದಲ್ಲಿ. ಸೊ ಇದು ಬಂದು ನನ್ನ ಪ್ರಪೋಸ್ ಆ್ಯನಿವರ್ಸರಿಯಲ್ಲಿ ಮಾಡಿದ್ದು ವೀಡಿಯೋ. ಆ ವಿಡಿಯೋದಲ್ಲಿ ಐ ವಾಸ್ ಅರೌಂಡ್ 54. ಅಲ್ಲಿಗೆ ಸ್ಟ್ರಕ್ ಆಗಿತ್ತು, ಮತ್ತು ನೋ ರಿಸಲ್ಟ್. ದೆನ್ ಯುಗಾದಿ ಹಬ್ಬದಲ್ಲಿ ತೊಗೊಂಡಿದ್ರಲ್ಲಿ ಆಲ್ಮೋಸ್ಟ್ 53.95 ಸಮಥಿಂಗ್ ಏನೋ ಇದ್ದೆ. ಈಗ ಲಾಸ್ಟ್ ಮೊನ್ನೆ ತೆಗೆದಿದ್ದು ವೀಡಿಯೋ ಇದು. ಮೊನ್ನೆ ತೆಗೆದಿರೋ ವೀಡಿಯೋದಲ್ಲಿ ಅರೌಂಡ್ 53.5 ಬಂದೆ. ಓಕೆ ಫೈನ್ ಅಂತ ಅಂದ್ಕೊಂಡು ಮೂವ್ ಆನ್ ಆಗಿದ್ದು. ಓಕೆ ಅಂದ್ಬಿಟ್ಟು ನೆಕ್ಸ್ಟ್ ಇದು ನೆನ್ನೆ ತೊಗೊಂಡಿದ್ದು ಕ್ಲಿಪ್. ಇದು ಆಲ್ಮೋಸ್ಟ್ 53. ನೆನ್ನೆ ನಾನು ಬೆಳಗ್ಗೆ ನನ್ನ ವೆಯ್ಟ್ನ ಚೆಕ್ ಮಾಡಿದೆ. ಫೈನಲಿ 53 ಇದ್ದೀನಿ. ಇವಾಗ ನೀವು ಅಂದ್ಕೊಂಡಿರ್ಬೋದು, ಆಲ್ಮೋಸ್ಟ್ ಇವರು 14-15 kgs ವೆಯ್ಟ್ ಲಾಸ್ ಆಗಿದ್ದಾರೆ. ಮೇ ಬಿ ಕ್ರಾಶ್ ಡಯಟ್ ಮಾಡಿರ್ಬೋದು, ಫ್ಯಾನ್ಸಿ ಫುಡ್ ತೊಗೊಂಡಿರ್ಬೋದು, ಅಥವಾ ಜಿಮ್ಮಿಗೆ ಹೋಗಿರ್ಬೋದು, ಇಲ್ಲ ಕೋಚ್ ಇರಬೇಕು. ಇದು ಯಾವುದು ನನ್ನ ಲೈಫಲ್ಲಿ ನಿಜವಾಗ್ಲೂ ಇಲ್ಲ ಗುರು. ಆ್ಯಕ್ಚುಲಿ ಏನಂದರೆ, ನಾನು ತುಂಬ ಆಚೆ ಫುಡ್ಸ್ ತಿಂತಿದ್ದಿದ್ದು. ಪಿಜ್ಜಾ, ಬರ್ಗರ್, ಪಾನಿಪುರಿ, ಆಚೆ ಕಡೆ ತುಂಬ ಫುಡ್ಸ್ ತಿಂತಿದ್ವಿ ನಾವು. ಸೊ ಹಾಗಾಗಿ ವೆಯ್ಟ್ ಗೇನ್ ಆಗಿತ್ತು ಕೂಡ, ಅದು ರೆಡ್ಯೂಸು ಆಗಲಿಲ್ಲ. ಸೊ ಅದನ್ನೆಲ್ಲ ಬಿಟ್ಬಿಟ್ಟು ಮನೆಯಲ್ಲಿ ಹೆಲ್ತಿ ಫುಡ್ಸ್ನ ತಿಂದ್ಕೊಂಡು ಆರಾಮ್ಸೆ ಆಗಿ ಹೇಗೆ ಸಣ್ಣ ಆಗ್ಬೋದು ಅಂತ ನಾನು ನೆಕ್ಸ್ಟ್ ನನ್ನ ಮಿನಿ ವ್ಲಾಗಲ್ಲಿ ಹೇಳ್ತೀನಿ. ಐ ಹೋಪ್ ನಿಮ್ಗೆ ಈ ವಿಡಿಯೋಸ್ ತುಂಬ ಇಷ್ಟ ಆಯಿತು ಅಂತ ಅಂದ್ಕೋತೀನಿ. ನಂತರನೇ ತುಂಬ ಜನ ಇರ್ತಾರೆ, ದಪ್ಪ ಆಗಿಬಿಟ್ಟಿದ್ದೀವಿ, ನಾವು ಸಣ್ಣ ಆಗೋದೇ ಇಲ್ಲ ಅಂತ. ಯಾರು ಮನ್ಸು ಮಾಡಿದ್ರು ಯಾವಾಗ ಬೇಕಾದರೂ ಸಣ್ಣ ಆಗ್ಬೋದು. ಅದಕ್ಕೆ ನಾನೇ ಒಂದು ಎಕ್ಸಾಂಪಲ್ ಅಂತ ಹೇಳ್ತಾ ನಾನು ವೀಡಿಯೋನ ಮುಗಿಸ್ತಿದ್ದೀನಿ. ನೋಡೋಣ, ಆ್ಯಕ್ಚುಲಾಗಿ ಇದೆಲ್ಲ ವರ್ಕ್ ಆದರೆ ನೋಡೋಣ, ಒಂದು ಮಿನಿ ಬ್ಲಾಗ್ ಟ್ರೈ ಮಾಡ್ತೀನಿ. ಗುಡ್ ಬಾಯ್.